ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅದು ಮಲ್ಲಪ್ಪ ಜೂತವರ ಆತ್ಮೀಯರೇ. ನಮ್ಮ ಪ್ರಿಯಾಂಕಾ ಖರ್ಗೆ RSSಗೆ ಬೆನ್ನು ಬಿಟ್ಟಿದ್ದಾರೆ. ಒಂದು ವೇಳೆ 2029 ಕೇಂದ್ರದಲ್ಲೇ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ನನಗೇನಾದರೂ ಗೃಹ ಸಚಿವಗಿರಿ ಕೊಟ್ಟರೆ RSS ವಿದೇಶದಿಂದ ಎಲ್ಲಿ ದುಡ್ಡು ಬರ್ತದೆ ಅದನ್ನ ಎನ್ಕ್ವೈರಿ ಮಾಡ್ತೀನಿ ನಾನು ಅಂತೇಳಿ. 2029 ಕಾಂಗ್ರೆಸ್ ಅಧಿಕಾರಕ್ಕೆ ತಂದು ನನ್ನನ್ನು ಕೇಂದ್ರ ಗೃಹ ಸಚಿವರನ್ನಾಗಿ ಮಾಡಿದರೆ RSSಗೆ ಬರುವ ವಿದೇಶಿ ಜನಿಗೆ ಕುರಿತು ತನಿಖೆ ನಡೆಸುತ್ತೇನೆ. ಎಲ್ಲಿದೆ ಬರುತ್ತಪ್ಪ ಅದೇರಿಗೆ? ಅಂದರೆ ಕರ್ನಾಟಕದಲ್ಲೂ ಸಹಿತ ಯಾರಾದರೂ ಅಲಿಗೇಷನ್ ಮಾಡಿದರೆ, ಆರೋಪ ಮಾಡಿದರೆ ನಾನು ತನಿಖೆ ಮಾಡಿಸ್ತೀನಿ. ಮೂಲ ಯಾವುದಿದು? ದುಡ್ಡು ಎಲ್ಲಿದು ಬರ್ತದೆ? ಫಂಡಿಂಗ್ ಯಾರ್ದು? ಎಲ್ಲರೂ ಫಂಡ್ ಕೇಳ್ತಾ ಇದ್ದರು, ಉಳಿದ ಧರ್ಮದ ಫಂಡ್ಗಳನ್ನ ಕೇಳ್ತಾ ಇದ್ದಾರೆ. ಇದು ಮೂಲ ಯಾವುದು, ಆ ಮೂಲ ಯಾವುದು? ಮಂದಿ ಮೂಲ ಯಾವುದು? RSSದ ಮೂಲ ಯಾವುದು ಅದು ನಾವು ಕೇಳ್ತೀವಪ್ಪ ಅನ್ನೋ ಮಾತನ್ನು. ಮತ್ತು ಅದ್ರ ಬಗ್ಗೆ ನಮಗೆ ಯಾವ ಭಯನೂ ಇಲ್ಲ, ಮತ್ತೇನೂ ಇಲ್ಲ. ನಾವು ನಿಶ್ಚಿತವಾಗಿ ಎದುರಿಸ್ತೀವಿ. ಅಂದರೆ ಈ ನೋಂದಣಿ ಆಗಿಲ್ಲ ಅಂದಾಗ ಇದ್ರ ಬಗ್ಗೆ ನಾವಾಗಿ ತಲೆಗಿಡಿಸ್ಕೋಬೇಕಾಗ್ಯದ. ಮತ್ತು ಇನ್ನೊಂದು ಮಾತನ್ನು ಹೇಳ್ತಾರೆ ಈ ಸಂದರ್ಭದಲ್ಲೇ, ನೋಂದಣಿ ಆಗಿಲ್ಲ ಅಂದ್ರೆ ಅದನ್ನು ಏನಪ್ಪ ಅಂದ್ರೆ ನಿಷೇಧಗೊಳಿಸೋದು ಪ್ರಶ್ನೆ ಬರೋದು. ನಾವು ಆದರೆ ಸತ್ಯಾಸತ್ಯದಿಂದ ಜನರಿಗೆ ತಿಳಿಸೋ ಕೆಲಸ ನಾವು ಮಾಡ್ತಾಯಿದ್ದೀವಿ ಅನ್ನೋ ಹೇಳ್ತಾ ಇದ್ದಾರೆ. ಖರ್ಗೆ ಅವರು ಈ ಸಲ ಭಾಳ ಜಾಣ್ಮೆ ನಡೆ ಹೇಳ್ತಾ ಇದ್ದಾರೆ. ನಿಜವಾಗಿಯೂ RSSಗರು ಭಾಳ ಜಾಣ್ಮೆಯಿಂದ ತಮ್ಮ ನಡೆಗ ನಡ್ಕೊಂಡು ಬಂದಂಥವರು ಬುದ್ಧಿವಂತರು. ಈ ಸಲ ಖರ್ಗೆ ಅವರು ಮಾತ್ರ ಆ ಬುದ್ಧಿವಂತಿಗೆ ಸವಾಲಾಗಿದ್ದಾರೆ. ಅವ್ರು ಏನಾದರೂ ಮಾಡಿ ಅದನ್ನು ನಿಷೇಧ ಮಾಡಲಿ ಅನ್ನುವಂಥದ್ದು. ಅದನ್ನು ನಿಷೇಧ ಹಾಕಿದ್ರೆ ನಾವು ನಿಶ್ಚಿತವಾಗಿಯೂ RSSನ್ನು ಬೆಳೆಸ್ತೀವಿ ಅನ್ನುವಂಥ ಒಂದು ಕನ್ಫರ್ಮೇಷನ್ ಈ ಖರ್ಗೆ ಅವ್ರಿಗೆ ಅದ, ಕಾಂಗ್ರೆಸ್ಗೂ ಅದ. ಇತಿಹಾಸದಲ್ಲಿ ಮಾಡಿದ ತಪ್ಪುಗಳನ್ನು ಮತ್ತೆ ನಾವು ಮಾಡೋದಿಲ್ಲ, ನಾವು ಜನರಿಗೆ ತಿಳಿಸಿ ಹೇಳೋರು ಅಷ್ಟ. ಇದು ನೋಂದಣಿ ಆಗಿಲ್ಲ, ಯಾಕಾಗಿಲ್ಲ ಕೇಳೋದು ಅಷ್ಟ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ನಮ್ಮ RSSದ BL ಸಂತೋಷ್ ಅವರು ಪ್ರತ್ಯುತ್ತರ ಕೊಡ್ತಾ ಹೋಗಿದ್ದಾರೆ. ಅಷ್ಟಲ್ಲ, ಮತ್ತು ಇನ್ನೊಂದು ಮಾತು ಹೇಳ್ತಾರೆ ಅವರು, ಭಾಳ ಸತ್ಯನೂ ಅಂತ ಅನ್ನಿಸ್ತದೆ ಕೆಲವೊಮ್ಮೆ. ಏನಪ್ಪ ಅಂದ್ರೆ ಭಾಳ ಸಾವಿರ ಮಾತಾಡ್ತಾರೆ. ಚರಗ ಒಂದರಿಂದಲೇ ಸ್ವಾತಂತ್ರ್ಯ ಸಿಕ್ಕಿಲ್ಲ, ಅಂದರೆ ಗಾಂಧಿ ಒಬ್ಬರಿಂದ ಸಿಕ್ಕಿಲ್ಲ, ಅವ್ರ ಜೊತೆಗೆ ಇನ್ನೂ ಅನೇಕ ಹೋರಾಟಗಾರಿದ್ರು, ಅವ್ರಿಂದ ಸ್ವತಂತ್ರ ಸಿಕ್ಕೈತಿ ಅಂತ. ಯಾರವರು? ಮದನ್ಲಾಲ್ ಧಿಂಗ್ರಾ, ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗ್, ಸುಖದೇವ್, ರಾಜ್ಗುರು, ಇಂಥ ಕ್ರಾಂತಿಕಾರಿಗಳಿಂದ ಅವರು ಕಾರಣ ಅಷ್ಟೇ ಸ್ವತಂತ್ರ ಸಿಗೋದಕ್ಕೆ. ಕೇವಲ ಗಾಂಧೀಜಿಯವರೊಬ್ಬರಲ್ಲ ಅನ್ನೋದನ್ನು ಇಂಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ. ಇಲ್ಲಂತಲ್ಲ, ಸರಿನೇ ಅದು. ಆದರೆ ಇವರಲ್ಲಿ ಯಾರಾದರೂ ನಾವು ವಿಚಾರ ಮಾಡಿದಾಗ ಇವರು RSSಗೆ ಸಂಬಂಧಿಸಿದವರ ಅನ್ನೋ ಪ್ರಶ್ನೆ ಇಲ್ಲಿವರೆಗೆ ಉತ್ತರ ಸಿಕ್ಕಿಲ್ಲ. ಭಗತ್ ಸಿಂಗ್ ಆಗಿರ್ಬೋದು, ಚಂದ್ರಶೇಖರ್ ಆಜಾದ್ ಆಗಿರ್ಬೋದು, ಸುಖದೇವ್ ಆಗಿರ್ಬೋದು, ರಾಜ್ಗುರು ಆಗಿರ್ಬೋದು, ಕ್ರಾಂತಿಕಾರಿಗಳು. ಆದರೆ ಇವರಿಗೆಲ್ಲ ಪ್ರಭಾವ ಆಗಿದ್ದು ಲೆಫ್ಟಿಸ್ಟ್ ಕಮ್ಯುನಿಸಮ್ ಪ್ರಭಾವ ಆಗಿದ್ದು. ಅದರಲ್ಲೂ ನಾನೇಕೆ ನಿರೀಶ್ವರವಾದಿ ಆದೆ ಅಂಥೇಳಿ ಸ್ವತಃ ನಮ್ಮ ಭಗತ್ ಸಿಂಗ್ ಅವರು ಕೇಳ್ಕೊಡ್ತಾ ಇದ್ದಾರೆ. ಅಂದರೆ RSSಗೆ ಇವರಿಗೆ ಸಂಬಂಧ ಇಲ್ಲ. ಆದರೆ RSS ಅವರು ಯಾರು? ಅದರಲ್ಲೂ ನಾವು ವೀರ್ ಸಾವರ್ಕರ್ ಬಗ್ಗೆ ಮಾತಾಡ್ತಾ ಇರ್ತೀವಿ. ವೀರ್ ಸಾವರ್ಕರ್ ಅವರು ವಿಶೇಷವಾಗಿ ಹಿಂದೂ ಮಹಾಸಭಾದವರು ಅನ್ನುವಂಥ ಮಾತು. ಅಂದರೆ ಇಲ್ಲಿ ಹೋರಾಟ ಮಾಡಿದರೆ ಇಲ್ಲಂತಲ್ಲ, ಬೇರೆ ಬೇರೆದವ್ರು ಹೋರಾಟ ಮಾಡಿದರೆ. ಕೇವಲ ಗಾಂಧೀಜಿ ಒಬ್ಬರಿಂದ ಆಗಿಲ್ಲ, ಅನೇಕರ ಒಂದು ಹೋರಾಟದಿಂದ ಆಗ್ಯದ. ಲಕ್ಷ ಒಂದು ಸಮಯದಲ್ಲಿ ಕೋಟಿ ಜನ ವಿರೋಧ ಮಾಡಿದ್ದಾರೆ, ವ್ಯಕ್ತಪಡಿಸಿದ್ದಾರೆ. ಅದರಲ್ಲೇ ಅದರಿಂದಾಗಿ ಸಹಜವಾಗಿ ಏನಾಗಿದೆಪ್ಪ ಅಂತಂದ್ರೆ ನಮಗೆ ಸ್ವತಂತ್ರ ಸಿಕ್ಕದ. ಗಾಂಧೀಜಿಯವರು ಮೇನ್ ಅದಾರ, ಅದ್ರ ಜೊತೆಗೆ ಹೋರಾಟಗಳು ಮಾಡಿದ್ದಾರೆ. ಅಹಿಂಸಾತ್ಮಕವಾಗಿ ಅಂತಕ್ಕನ ಸ್ವಲ್ಪ ಜೀವಕ್ಕೆ ಆಪತ್ತಿಲ್ಲ, ಜನನೂ ಕೂಡಿರ್ಬೋದು, ಅಥವಾ ಅವರ ಧೈರ್ಯದ ಮಾತು, ಹೋರಾಟ ನಿಶ್ಚಿತವಾಗಿ ನಿಲ್ಲುವಂಥದ್ದು, ಹೋರಾಟಗಾರರ ಜೊತೆ ಕೊನೆವರೆಗೆ ನಿಲ್ಲುವಂಥ ಗಾಂಧೀಜಿಯವ್ರ ಗುಣದಿಂದಾಗಿ ಹೋರಾಟ ದೊಡ್ಡದಾಯಿತು ಅನ್ನೋದು ಇತಿಹಾಸ ಬಲ್ಲವ್ರಿಗೆ ಎಲ್ಲ ಗೊತ್ತದು. ಇಂಥ ಸಂದರ್ಭದಲ್ಲೇ ಅವರಿದ್ದಂಥವರು ನಮ್ಮ BL ಸಂತೋಷ್ ಅವರು ಇಲ್ಲ, ಚರಕದಿಂದ ಒಂದಲ್ಲ ಸಿಕ್ಕಿದ್ದ ನಮ್ಮ ಉಪ್ಪುನು. ಆದರೆ ಚರಕದವ್ರು ಅಂದರೆ ಗಾಂಧೀಜಿಯವ್ರನ್ನ ಬಿಟ್ಟು ಉಳಿದವ್ರು ಯಾರು RSS ಅವರು ಹೋರಾಟ ಮಾಡಿದರು ಸ್ವತಂತ್ರವಾಗಿ ಅನ್ನೋದು ಕಾಂಗ್ರೆಸ್ಸಿಗಿರೋ ಪ್ರಶ್ನೆ. ಇದು ಉತ್ತರ ಕೊಡಬೇಕಾಗಿದ್ದು BL ಸಂತೋಷ್ ಅವರು. ಯಾಕಂತಂದ್ರೆ ಅವ್ರು ಹೇಳೋ ಮಾತುಗಳ ಪ್ರಕಾರ ಕೇವಲ ಒಬ್ಬರಿಂದ ಅಲ್ಲ ಅನ್ನುವಂಥ ಮಾತು. ಜೊತೆಗೆ ಇದರಲ್ಲಿ ಯಾರು RSSಗರು ಅಂದರೆ ಉತ್ತರ ಇಲ್ಲ ಅವರಲ್ಲೇ. ಗೃಹ ಸಚಿವ ಪ್ರಿಯಾಂಕಾ ಖರ್ಗೆ ಹೇಳಿದಂತೆ ಅಸ್ತಿತ್ವ ಸಾಬೀತು ಮಾಡಲು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ನೋಂದಣಿ ಅಗತ್ಯವಿಲ್ಲ ಅಂತ ಹೇಳ್ತಾರೆ. ಈ ನೋಂದಣಿ ಮಾಡೋದು ಯಾಕೆ ನೋಂದಣಿ ಮಾಡೋಣ ಅಂತ ಹೇಳ್ತಾರೆ BL ಸಂತೋಷ್ ಅವರು. ಮಾಡೋಂಗಿಲ್ಲಪ್ಪ, ನಾವು ಆಲ್ರೆಡಿ ಜನ ಒಪ್ಪಿದಾರ, ಜನರು ಇದ್ರ ಮೇಲೆ ನಡೆಸ್ತಾ ಇದ್ದೀವಿ. ಲಕ್ಷಾಂತರ ಜನರ ವಿಶ್ವಾಸ ಮೂಲಕ ಸಂಘ ಕಾರ್ಯನಿರ್ವಹಿಸುತ್ತಿದೆ. ದೇಶ ವಿಭಜನೆಯ ಸಮಯದಲ್ಲಿ ಸಂಕಷ್ಟಕ್ಕೆ ಒಳಗಾಗಿದ್ದ ಹಿಂದೂಗಳ ಪರವಾಗಿ ನಿಂತಿತ್ತು.
ದೇಶ ಒಡೆದಾಗ ನಿಂತಿತ್ತು, ಹಿಂದೂ ಮುಸ್ಲಿಮಾಗಿ ಒಡೆದಾಗ ನಿಂತಿತ್ತು ಅಂತ. ಯಾರ ಪರವಾಗಿ ಹಿಂದೂ ಪರ ನಿಂತಿತ್ತು. ಆ ಸ್ವತಂತ್ರ ಹೋರಾಟದಲ್ಲಿ ಇವ್ರು ಇದ್ರಾ ಅನ್ನೋ ಪ್ರಶ್ನೆಗೆ ಇಲ್ಲೂ ಉತ್ತರ ಇಲ್ಲ. ನೋಂದಣಿ ಯಾಕೆ ಮಾಡಿಸ್ತಾ ಇಲ್ಲ ಅದಕ್ಕೂ ಉತ್ತರ ಇಲ್ಲ. ಮತ್ತು ಹೋಗ್ರಪ್ಪ ದೇಶ ಸ್ವತಂತ್ರವಾಗಿ ಹೋರಾಟ ಮಾಡಿದಂಥ ಎಷ್ಟು ಜನ RSS ಅಂದ್ರೆ ಅದಕ್ಕೂ ಉತ್ತರ ಇಲ್ಲ. ಅಂದ್ರೆ ಸಹಜವಾಗಿ ಕಾಂಗ್ರೆಸ್ಸಿಗೆ ಇವ್ರ ಮೇಲೆ ಆರೋಪ ಮಾಡುವಾಗ ಏನಪ್ಪ ಅಂತಂದ್ರೆ ಸ್ವತಂತ್ರ ಹೋರಾಟಗಾರ ಇವರಲ್ಲ ಅನ್ನುವಂಥ ಮಾತಿಗೆ ಇವ್ರ ಹತ್ರ ಉತ್ತರ ಇಲ್ಲ. ಅದಿನಲ್ಲಿ ಈಗ ಮಾತ್ರ ಈ ನಮ್ಮ ಖರ್ಗೆ ಈ RSSಗೆ ಒಟ್ಟ 1 ಪಾಯಿಂಟ್ ಪ್ರೋಗ್ರಾಮ್ ನೋಂದಣಿ ಯಾಕಿಲ್ಲ, ಯಾಕೆ ಮಾಡಿಸ್ತಾ ಇಲ್ಲ ಅಂಥೇಳಿ RSSದ ಮೇನ್ ದೋಷವನ್ನು. ಮತ್ತು ನಿಮ್ಮ ಫಂಡ್ ಎಲ್ಲಿದು ಬರ್ತದೆ, ವಿದೇಶಗಳಿಂದ ಎಲ್ಲೆಲ್ಲಿದು ಬರ್ತದೆ. ನೀವು ಇನ್ನುಳಿದ ಧರ್ಮಗಳ ಬಗ್ಗೆ ಕೇಳ್ತಾ ಇದ್ದೀರಿ. ಆ ಕಾನೂನು ವಿದೇಶಿ ಕಾನೂನಿನ ಫಂಡ್ ಬರೋ ಕಾನೂನಿಗೆ ತಿದ್ದುಪಡಿ ತರಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರಿ. ಮತ್ತು ನಿಮಗೆ ಎಲ್ಲೆಲ್ಲಿದು ಬರ್ತದೆ, ನಿಮ್ಮದು ಆಗಬೇಕಲ್ಲ. ಅದು ದೇವಸ್ಥಾನಕ್ಕೆ ಎಲ್ಲಿ ದುಡ್ಡು ಬರ್ತಾವೆ, ಕಾಲೇಜ್ಗಳು ಎಲ್ಲಿ ದುಡ್ಡು ಬರ್ತಾವೆ, ಯಾರು ದುಡ್ಡು ಹೆಂಗೆ ಬರ್ತದು ಅನ್ನುವಂಥ ಎನ್ಕ್ವೈರಿ ಆಗಬೇಕಲ್ಲ ಅನ್ನುವಂಥ ಮಾತುಗಳನ್ನ ಅವ್ರು ಆಡ್ತಾಯಿದ್ದಾರೆ. ಅಂದ್ರೆ ಇಲ್ಲೇ ಈಗ ಒಂದು ನಿರ್ಣಾಯಕ ಹಂತಕ್ಕೆ ಬಂದು ನಿಂತದೆ RSS ವರ್ಸಸ್ ಕಾಂಗ್ರೆಸ್. ಅದರೊಳಗೆ ಕರ್ನಾಟಕದಲ್ಲಿ ಖರ್ಗೆ ಅವರು ಸಪೋಸ್ ಈ ಕಾಂಗ್ರೆಸ್ 2029 ಮೆಜಾರಿಟಿಯಾಗಿ ಬಂತಪ್ಪ ಅಂದ್ರೆ ನಾನೇ ಗೃಹ ಮಂತ್ರಿ ಆಯ್ತಮ್ಮ ಸೆಂಟ್ರಲ್ದಲ್ಲಿ ಅನ್ನುವಷ್ಟು ಮಟ್ಟಿಗೆ ಖರ್ಗೆ ಅವ್ರು ಮಾತಾಡೋದು ನೋಡಿದಾಗ ಮುಂಬರುವ ದಿನಗಳು RSS ಅಂದುಕೊಂಡಷ್ಟು ಸುಲಭವಾಗಿ ಇರಲಿಕ್ಕಿಲ್ಲ ಅಂತೇಳಿ. ಮತ್ತು ಯಾಕಂದರೆ ಈಗ ನಿಧಾನಕ್ಕೆ ರಾಮ ಮಂದಿರದಲ್ಲಿ ಹುಂಡಿ ಕಳುವಾತು, ಅದರ ನಂತರ ಅಲ್ಲಿ ಝಂಜಿ ಆಯಿತು, CJP ಆಯಿತು, ಇವೆಲ್ಲ ನಿಧಾನಕ್ಕೆ ನೋಡ್ತಾ ಹೋದಂಗೆ ಒಂದನೇದ್ದು ರಾಮ ಮಂದಿರದ ರಾಮನ ದುಡ್ಡನ್ನು ಕದ್ದವರು ಎಲ್ಲ BJPಗೆ ಮತ್ತು RSS ಸಂಬಂಧಿಸಿದಂಥವ್ರು. ಹೀಗಾಗಿ ಜನರಿಗೆ ಒಂದು ಭಕ್ತಿ ಇತ್ತು ಉತ್ತರ ಭಾರತದಲ್ಲೇ, ಮೂಢ ಭಕ್ತಿ. ಹೌದಪ್ಪ ಏನು ಅಂತಂದ್ರೆ ಈ BJP ಮತ್ತು RSS ಇದ್ದಿದ್ದು ನಮ್ಮ ಹಿಂದೂ ಧರ್ಮದ ಮೂಲ ಏನಪ್ಪ ಅಂತಂದ್ರೆ ಮೂಲ ಮತ್ತು ಶಕ್ತಿವರ್ಧಕ ಅಂತ ತಿಳ್ಕೊಂಡಿದ್ರು. ಆದರೆ ಇವತ್ತು ಅದು ಸುಳ್ಳಾಗಲಿಕ್ಕಂಥದ್ದು. ರಾಮ ಮಂದಿರ ಕಟ್ಟುವಲ್ಲಿ ಇವತ್ತು ಅಧಿಕಾರ ಹಿಡಿದ್ರು. ಬಟ್ ಅಧಿಕಾರ ಹಿಡಿದು ಏನು ಮಾಡಿದರು, ರಾಮನ ದುಡ್ಡು ಹೊಡಿಂತ ಕೆಲಸ ಮಾಡಿದ್ರು ಅಂತೇಳಿ ಇವತ್ತು ವಿರೋಧಿಗಳು ಮಾತಾಡೋದಕ್ಕೆ ಬಲಿಯಾಗಿದ್ದಾರೆ. ಅದು ಸುಳ್ಳು ಅಲ್ಲದು. ಚಂಪತರಾಯ ಆಗಿರ್ಬೋದು, ಅವ್ರ ಜೊತೆಗಾರರಾಗಿರ್ಬೋದು, ಏನು ಮಾಡಿದ್ರಲ್ಲ ಏನು. ಅದರ ನಂತರ ವಿದ್ಯಾರ್ಥಿಗಳದ್ದು ಬಂತು. ವಿದ್ಯಾರ್ಥಿಗಳು ಬಂದಾಗ ಅಲ್ಲೇ ಪೇಪರ್ ಲೀಕ್ ಮೊದಲು ಹಾಕಿದ್ದಿಲ್ಲ ಅಂತಲ್ಲ ಕಾಂಗ್ರೆಸ್ ಕಾಲಕ್ಕೆ, ಆದರೆ ಈ ಪ್ರಮಾಣ ಇರಲಿಲ್ಲ. ಪೇಪರ್ ಲೀಕ್ ಆಗೋ ಜೊತೆಗೆ ಕಾಂಪಿಟೇಟಿವ್ ಎಕ್ಸಾಮ್ಗಳು IAS ಇರ್ಬೋದು, ಮತ್ತು ಬೇರೆ ಬೇರೆ UPSC ಎಕ್ಸಾಮ್ ಆಗಿರ್ಬೋದು, ಮುಂದೆ ಸ್ಟೇಟ್ದು ಆಗಿರ್ಬೋದು, ಅಲ್ಲೆಲ್ಲೂ ಪೇಪರ್ ಲೀಕ್ ಆಗುವಂಥ ವಿಷಯಗಳು ಬಂದಿದ್ದರಿಂದಾಗಿ ಸಹಜವಾಗಿ ಏನಾಗಿದೆಪ್ಪ ಅಂತಂದ್ರೆ ಇವತ್ತು ಎಲ್ಲರೂ ವಿಚಾರ ಮಾಡುವಾಗ ಈ RSS ಜೊತೆಗೆ ಪೂರ್ಣ ಪ್ರಮಾಣದ ಜನ ಬೆನ್ನು ಕಡಿಮೆ ಆಗ್ತಾಯಿತ್ತು. ಯುವಕರು ಕಡಿಮೆ ಆದರು. ಮುಂದೆ ಅಂಧ ಭಕ್ತರಿದ್ದರು, ರಾಮನ ಮೇಲೆ ಭಕ್ತರಿದ್ದು ಅವರು ಸಹ ವಿಚಾರ ಮಾಡ್ತಾ ಇದ್ದಾರೆ. ಅಲ್ಲಪ್ಪ ಇವರು ರಾಮನ ಹಣವನ್ನು ಬಿಡಲಿಲ್ಲ, ಮತ್ತು ನಮ್ಮನೇನು ಬಿಡ್ತಾರೆ ಅನ್ನುವಂಥ ಮಾತು ಬೆಳೀಲಿಕ್ಕತ್ತದ. ಹೀಗಾಗಿ ಇತ್ತೀಚಿನದಲ್ಲೇ RSSದ ಮೊದಲಿನ ಒಂದೇನು ಸ್ಥಳ ಇತ್ತು, ಒಂದು ಹೆಡ್ತಿತ್ತು ಯುವಕರ ಮೇಲೆ, ಅದು ಕಡಿಮೆ ಆಗ್ತಾ ನೋಡೋದು. ಇವತ್ತು ತಿಳಿದಂಥ ನಮ್ಮ ಮೋಹನ್ ಭಾಗವತರಾಗಿರ್ಬೋದು, ಅದೇ ಕಾಲಕ್ಕೆ ನಮ್ಮ BJP ನಾಯಕರಾದಂಥ ಮೋದಿಯವರು, ಶಾ ಅವರು ಸಹಿತ ಯುವಕರು ನಮ್ಮನ್ನು ಬಿಡಿಸ್ಕೊಳ್ಬೇಕು ಅನ್ನೋಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಆದರೆ ಯುವಕರು ಇವ್ರ ಕಡೆ, ಅದರಲ್ಲೂ ಜನ ಇವ್ರ ಕಡೆ ಮುಖ ಇಟ್ಟು ನೋಡ್ತಾ ಇಲ್ಲ. ನಮಗೆ ಎನ್ಕ್ವೈರಿ ಆಗಬೇಕು ಅನ್ನುವಂಥ ಹಂತಕ್ಕೆ ಬಂದು ನಿಂತಿದ್ದಾರೆ. ಹೀಗಾಗಿ ಒಟ್ಟಾರೆಯಾಗಿ ಯುವಕರು ದೂರ ಸರಿದ್ದಾರೆ, ಯುವತಿಯರು ದೂರ ಸರಿತಾ ಇದ್ದಾರೆ. ಇವೆಲ್ಲನೂ ಘಟನೆಗಳಾಗಿದ್ದರಿಂದಾಗಿ ಮತ್ತು ರೈತರಿಗೂ ಅನ್ಯಾಯ ಆಗಿದೆ, ಅವರು ಹೋರಾಟ ಮಾಡ್ತಾ ಇದ್ದಾರೆ. ಹೀಗಾಗಿ ಅವರೆಲ್ಲರೂ ದೂರ ಸರಿಯೋದ್ರಿಂದಾಗಿ 2029 ಹೆಚ್ಚು ಕಡಿಮೆ ರಾಹುಲ್ ಗಾಂಧಿಯವರ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ಬೋದಾ, ಅವ್ರ ಜೊತೆಗಾರ ಬರ್ಬೋದಾ, ಇಂಡಿಯಾ ಸಂಘಟನೆ ಬರ್ಬೋದಾ ಅನ್ನೋಂಥ ಚರ್ಚೆಗಳು ಜೋರು ನಡೀತಾ ಇದ್ದಾವೆ. ಮತ್ತು ಈಗಾಗಲೇ ಹೇಳಿದಂಗೆ ನಿಷೇಧಂತೆ ಹೇರುವುದಿಲ್ಲ. ಅದನ್ನು BJPಗೆ ಏನು ಹೇಳಿದ್ರು ಮಾಡೋದಿಲ್ಲ ಇವರು. ಯಾಕಂದ್ರೆ ಈಗಾಗಲೇ ಇತಿಹಾಸ 2 ಸಲ ನಿಷೇಧ ಹೇರಿ ಏನಾಗಿತ್ತು ಗೊತ್ತದ. ನಮ್ಮ ಹಿಂದಿನ ಎಪಿಸೋಡದ್ರು ಇದನ್ನು ಮಾಡಿದ್ದೀವಿ ನಿಮಗೆ. ನಿಷೇಧ ಹೇರು ಸುಳ್ಳ, ಆದ್ರೆ ಎಷ್ಟು ಸಾಧ್ಯ ಅಷ್ಟು ನೈತಿಕವಾಗಿ ಈಗ ಹಿಂಗೆ ಈಗ ಹೇಳ್ಬೋದು ಬಂದ್ರಲ್ಲ, ಕೇವಲ ಗಾಂಧಿ ಒಬ್ಬರನ್ನ ಸಿಗ್ತಾರೆ, ಎಲ್ಲರೂ ಹೋರಾಟ ಮಾಡಿದಾರೆ ಅಂತ ಹೇಳ್ತಾ ಗಾಂಧೀಜಿಯವ್ರನ್ನ ಡ್ಯಾಮೇಜ್ ಮಾಡುವಂಥ ಕೆಲಸ ಮಾಡಿದಾರಲ್ಲ, ಅದೇ ಕೆಲಸವನ್ನು ಕಾಂಗ್ರೆಸ್ ಇವತ್ತು BJP ಮತ್ತು RSS ಡ್ಯಾಮೇಜ್ ಮಾಡುವಂಥ ಕೆಲಸವನ್ನು ಮಾಡಲಿಕ್ಕೆ ಇದು ಎಷ್ಟು ಮಟ್ಟಿಗೆ ಅವರು ಯಶಸ್ವಿ ಆಗ್ತಾರೋ ಗೊತ್ತಿಲ್ಲ. ಬಟ್ ಜನ ಮಾತ್ರ ನಿಧಾನಕ್ಕೆ ಈ ಒಂದು RSSದ ಫೋಬೆ ಐತಿಲ್ಲ, ಆದರ್ಶದ ದೊಡ್ಡದಂತೇಳಿ ಅದನ್ನು ಜನ ಹೊರಗೆ ಬರ್ತಾ ಅಲ್ಲಿ ದೋಷಗಳಿದ್ದಾವಲ್ರಿ, ಇದು ಕಾಂಗ್ರೆಸ್ ಇನ್ನೊಂದು ರೂಪಲ್ರಿ ಅನ್ನುವಂಥ ಮಾತು ಕೇಳಿ ಬರ್ತಾ ಇದ್ದಾವೆ. ಇದೊಂದು ಏನಪ್ಪ ಅಂತಂದ್ರೆ ನಮ್ಮ BJP ಸರ್ಕಾರಕ್ಕೆ, ಅದರಲ್ಲೂ ಮೋದಿ ಸರ್ಕಾರಕ್ಕೆ ದೊಡ್ಡ ಹಿನ್ನಡೆ ಅಂತ ಹೇಳ್ಬೇಕಾಗಿದೆ. ಏನೂ ಇರಲಿ ನೋಡ್ರಿ ಏನಾಗ್ತಾರೆ ಮುಂದಿನದಲ್ಲಿ ಅಂತ ಹೇಳ್ತಾ, ವಿದೇಶಿ ದೇಣಿಗೆ ಈ RSS ಎಲ್ಲಿದು ಬರ್ತದೆ, ಇಲ್ಲಿ ದೇಣಿಸಿದ್ದು ಎಲ್ಲಿದು ಬರ್ತದೆ ಅನ್ನೋದನ್ನು ಈ ಪ್ರಶ್ನೆ ಕೇಳುವಂಥ ಒಂದು ಮುಹಿಮ್, ಒಂದು ಚಳವಳಿ ಶುರು ಆಗುವ ಎಲ್ಲ ಸಾಧ್ಯಗಳಿದಾವೆ ಅಂತ ಹೇಳ್ತಾ
ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆ ಸಬ್ಸ್ಕ್ರೈಬ್ 16 ನ್ಯೂಸ್ ಅರ್ಥ ತರಲು ಸತ್ಯ ಕೈಗಂಡಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.